ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೀತಾ ಅಂತ, ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಗುಡಿಗೆ, ಮಾಚಗೊಂಡನಹಳ್ಳಿ ಕ್ಲಸ್ಟರ್, ಚಿಕ್ಕಮಗಳೂರು ತಾಲೂಕು. ಇದು ನಮ್ಮ ನಲಿಕಲಿ ಕೊಠಡಿ. ಬನ್ನಿ ನಲಿಕಲಿ ಕೊಠಡಿಯೊಳಗೆ ಹೋಗೋಣ. ನಲಿಕಲಿ ಕೊಠಡಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಮ್ಮ ಶಾಲೆಯ ನಲಿಕಲಿ ಕೊಠಡಿಯನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಬಯಸ್ತೇನೆ. ನಲಿಕಲಿ ಕೊಠಡಿಯನ್ನು ನಾವು ದಿನಾಂಕ 20/11/2018 ಉದ್ಘಾಟನೆ ಮಾಡಿಸಿದ್ವಿ. ಈಗೇನು ಉದ್ಘಾಟನೆ ಹಾಗೆ ನಲಿಕಲಿ ಕೊಠಡಿ ಇರಲಿಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ನಾವು ಅತಿಥೇಯ ಶಾಲೆಯಾಗಿ ನಮ್ಮ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಿಂದ ನಡೆಸ್ಕೊಟ್ವಿ. ಆವಾಗ ಪ್ರತಿಭಾ ಕಾರಂಜಿ ಅಷ್ಟೇ ಮಾಡಲಿಲ್ಲ, ನಾವು ಶಾಲಾಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡಿಸಿದ್ವಿ. ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮಾಡಿದ್ವಿ, ಕಾಂಪೌಂಡ್ ಉದ್ಘಾಟನೆಯನ್ನು ಮಾಡಿದ್ವಿ, ಹಾಗೆ ಶಾಲೆಗೆ ವಿಶಿಷ್ಟ ಚಿತ್ರ ಬರಹವನ್ನು ಮಾಡಿದ್ವಿ, ಅದರ ಉದ್ಘಾಟನೆ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ನಲಿಕಲಿ ಕೊಠಡಿಯನ್ನು ಉದ್ಘಾಟನೆ ಮಾಡಿಸಿದ್ವಿ. ಯಾಕೆ ನಲಿಕಲಿ ಕೊಠಡಿ ಈಗ ಉದ್ಘಾಟನೆ ಅಂತ ಯೋಚನೆ ಮಾಡಿದರೆ ಅಥವಾ ಹೇಳೋದಾದರೆ, ನಮ್ಮ ನಲಿಕಲಿ ಕೊಠಡಿಯ ನೆಲ ಹಾಳಾಗಿತ್ತು, ವಾಲ್ ಸ್ಲೇಟ್ ಹಾಳಾಗಿತ್ತು. ಹಾಗಾಗಿ ಗ್ರಾಮ ಪಂಚಾಯತಿಯರ ಸಹಾಯದಿಂದ ನಮಗೆ ನಲಿ ಕೊಠಡಿಯ ದುರಸ್ತಿ ಆಯಿತು. ಹಾಗಾಗಿ ನಮ್ಮ ನೆಲ ಮತ್ತು ನಮ್ಮ ನಲಿಕಲಿ ಕೊಠಡಿಯ ವಾಲ್ ಸ್ಲೇಟ್ ನೀವು ನೋಡೋದಾದರೆ, ಇಲ್ಲಿ ವಾಲ್ ಸ್ಲೇಟ್ ಎಲ್ಲ ಬರ್ಸಿದ್ದೀವಿ. ವಾಲ್ ಸ್ಲೇಟನ್ನು ನಾವು ಇಲ್ಲಿ ಕಾಣಿಸ್ತಿದೆ. ವಾಲ್ ಸ್ಲೇಟಲ್ಲಿ ನಾವು ಇದರಲ್ಲಿ ವಿಶೇಷತೆಯನ್ನು ಇಟ್ಟಿದ್ದೀವಿ. ವಾಲ್ ಸ್ಲೇಟಲ್ಲಿ 1ನೇ ತರಗತಿಯ ಮಗುಗೆ ಕೆಂಪು ಬಣ್ಣದ ವಾಲ್ ಸ್ಲೇಟು ಅಥವಾ ಸ್ಲೇಟ್, ಹಿಂದಿನ ಕಾಲ ಸ್ಲೇಟ್ ಇತ್ತಲ್ಲ ಆ ಥರ, ಮತ್ತು 2ನೇ ತರಗತಿ ಮಗುಗೆ ಹಸಿರು ಕಲರಿನ ವಾಲ್ ಸ್ಲೇಟು, 3ನೇ ತರಗತಿಯ ಮಗುಗೆ ನೀಲಿ ಕಲರಿನ ವಾಲ್ ಸ್ಲೇಟ್, ಹೀಗೆ ಪೂರ್ತಿಯನ್ನು ಮಾಡಿದ್ದೀವಿ. ವಾಲ್ ಸ್ಲೇಟಿನ ಹಿಡಿಕೆ ಏನು ಬರುತ್ತಾ, ಈ ಹಿಡಿಕೆಯಲ್ಲಿ ಮಗುವಿನ ಹೆಸರು ಬರೆಯುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಪೇಂಟಿಂಗ್ ಮಾಡುವಾಗ ಶಾಲೆಯಲ್ಲಿ ಯೋಚನೆ ಮಾಡಿದ್ವಿ, ಮುಂಚೆ ಹೇಗಿತ್ತು ಅಂದರೆ ನಮಗೆ ಇಷ್ಟು ಎತ್ತರದವರೆಗೂ, ಒಂದು 4-5 ಎತ್ತರದವರೆಗೂ ಬರೀ ಅಕ್ಷರ ಬರವಣಿಗೆ ಇತ್ತು. ನಾವು ಯೋಚನೆ ಮಾಡಿದ್ವಿ, ಈ ಸಲ ಹಾಗಬೇಡ, ಚಿತ್ರ ಸಮೇತ ಅಕ್ಷರ ಬರವಣಿಗೆಯನ್ನು ಮಾಡೋಣ, ಮಕ್ಕಳಿಗೆ ಬಹಳ ವಿಶಿಷ್ಟವಾಗಿ, ವಿಶೇಷವಾಗಿ, ಆಕರ್ಷಣೀಯವಾಗಿ ಕಾಣುವಾಗೆ ನಮ್ಮ ನಲಿಕಲಿ ಕೊಠಡಿಯನ್ನು ನಾವು ತಯಾರುಗೊಳಿಸೋಣ ಅಂತ ಯೋಚನೆಯನ್ನು ಮಾಡಿದ್ವಿ. ಹಾಗಾಗಿ ನಮ್ಮ ಈ ಕೊಠಡಿಯಲ್ಲಿರುವಂಥ 4 ಗೋಡೆಗೆ ವಿಷಯವಾರು ಹಂಚ್ಕೊಂಡ್ವಿ. ನಾನು ಹಿಂದೆ ಕಾಣ್ತಿರೋವಂಥ ಈ ಗೋಡೆಯಲ್ಲಿ ಇಂಗ್ಲೀಷ್ ವಿಷಯವನ್ನು ಬರೆಸಿದ್ವಿ, ಮುಂದ್ಗಡೆ ಇರುವಂತಹ ಆ ಗೋಡೆಯಲ್ಲಿ ಕನ್ನಡ ವಿಷಯವನ್ನು ಬರೆಸಿದ್ವಿ, ಬಲಗಡೆ ಇರುವಂತಹ ಗೋಡೆಯಲ್ಲಿ ಗಣಿತ ವಿಷಯವನ್ನು ಬರೆಸಿದ್ವಿ. ನನ್ನ ಎಡಭಾಗದಲ್ಲಿರುವಂತಹ ಗೋಡೆಗೆ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಆ ಗೋಡೆಯಲ್ಲಿ ಚಿತ್ರ ಸಮೇತವಾಗಿ ಅಕ್ಷರ ಬರವಣಿಗೆಯನ್ನು ಮಾಡಿಸಿದ್ವಿ. ಮತ್ತು ಇಲ್ಲಿ ನಿಮಗೆ ಕಾಣಿಸ್ಬೋದು, ನಾನು ಒಂದೊಂದನ್ನೇ ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನಿಮಗೆ ಹೂಗಳನ್ನು ಕಾಣಿಸ್ತಾ ಇದೆ. ಇವು ನಾನು ನಲಿಕಲಿ ಮಕ್ಕಳು ಕಲಿಯುತ್ತಿರುವಂತಹ, ನಲಿಕಲಿಯಲ್ಲಿ ಕಲಿಯುತ್ತಿರುವ ಮಕ್ಕಳ ಫೋಟೋವನ್ನು ಈ ಹೂವಿನ ಚಿತ್ರದಲ್ಲಿ ಅಣಿಸಿದ್ದೀವಿ. ಅಂದರೆ ನಲಿಕಲಿ ಕುಸುಮಗಳು ಅಂತೇಳಿ ಕಾನ್ಸೆಪ್ಟನ್ನು ಕೊಟ್ಟು ನಲಿಕಲಿಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳ ಚಿತ್ರಗಳನ್ನು ಇಲ್ಲಿ ಅಣಿಸಿದ್ದೀವಿ. ನಿಮಗೆ ಈ ಕಡೆಯೂ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲೂ ಕೂಡ ನಲಿಕಲಿ ಮಕ್ಕಳ ಫೋಟೋವನ್ನು ನಾವು ಇಲ್ಲಿ ಅಣಿಸಿದ್ದೀವಿ. ಹಾಗೆ ಇಲ್ಲಿ ಈ ಗೋಡೆಯಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ನಾವು ಬರೆಸಿರೋದ್ರಿಂದ ಇಂಗ್ಲೀಷ್ ವಿಷಯದಲ್ಲಿ ಇಲ್ಲೊಂದು ಬೋಟ್ ಮಾಡಿಸಿದ್ವಿ. ಇಲ್ಲಿ ಬೋಟಲ್ಲಿ ಮಕ್ಕಳು ಕೂತಿದ್ದಾರೆ, ಅವರು ಒಂದು ಬೋರ್ಡನ್ನು ಇಟ್ಕೊಂಡಿದ್ದಾರೆ. ಆ ಬೋರ್ಡಲ್ಲಿ ಸಂಡೇ, ಮಂಡೇ, ಟ್ಯೂಸ್ಡೇ ವಾರಗಳನ್ನು ನಾವು ಬರೆಸಿದ್ದೀವಿ. ಆ ಬೋಟಿನ ಕೊನೆಯಲ್ಲಿ ಬಲೂನ್ಗಳನ್ನು ಕಾಣ್ತಾ ಇದೆ. ಬಲೂನ್ಗಳು ಕೂಡ ನಾವು ವಿವಿಧ ಬಣ್ಣದ ಬಲೂನ್ಗಳನ್ನು ಬರೆಸಿದ್ವಿ. ಪರ್ಪಲು, ಆರೆಂಜು, ಬ್ಲೂ, ಗ್ರೀನ್, ವೈಟ್, ರೆಡ್, ಯೆಲ್ಲೋ ಅಂತ ಬಲೂನ್ಗಳನ್ನು ಮಾಡಿದ್ದೀವಿ. ಹಾಗೆ ಈ ಕಡೆ ಬಂದರೆ ಒಂದು ಮರದ ಕೊಂಬೆಯಲ್ಲಿ ಜನವರಿ, ಫೆಬ್ರವರಿ ತಿಂಗಳುಗಳನ್ನು ಕಾಣುವಂಗೆ ಡಿಸೆಂಬರ್ವರೆಗೂ ಬರ್ಸಿದ್ದೀವಿ. ಹಾಗೆ ಮುಂದೆ ಬಂದರೆ ಅಲ್ಲಿ ಕಾರ್ಟೂನ್ ಟ್ರೈನ್ ಮಾಡಿದ್ದೀವಿ. 1 ಅಂದರೆ ನಂಬರು, ONE 1 ಅಂದರೆ ಅಕ್ಷರದಲ್ಲಿ, ಇಂಗ್ಲೀಷ್ ಅಕ್ಷರದಲ್ಲಿ, 2 TWO 3 ನಂಬರ್ ಇದೆ, ಅದ್ರ ಕೆಳಗೆ ಅಕ್ಷರದಲ್ಲಿ THRE 3, ಹಾಗೆ 10ವರೆಗೂ ಬರ್ಸಿದ್ದೀವಿ. ಅದ್ರ ಮೇಲೆ ಬಂದರೆ ABCD, ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್, ABCDಯನ್ನು ಬರ್ಸಿದ್ವಿ. ಇಷ್ಟು ಇಂಗ್ಲೀಷಿನ ಗೋಡೆಗೆ ಸಂಬಂಧಿಸಿದ ಬರ್ಸಿದ್ದೀವಿ. ಹಾಗೆ ಈ ಕಡೆ ಬಂದರೆ ಗಣಿತ ವಿಷಯಕ್ಕೆ ನಾವು ತಗೊಂಡಿದ್ದೀವಿ. ಈ ಗಣಿತ ವಿಷಯದಲ್ಲಿ ನಾವು ಮೊದಲು 1, 2 ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ 1 ಮೀನಿದೆ, 2 ಅಂದರೆ ಮೊಲದ ಕಿವಿ 2, 3 ಅಂದರೆ ಕ್ಯಾರೆಟಿನಲ್ಲಿ 3 ಭಾಗ ಮಾಡಿದ್ದೀವಿ, 4 ಅಂದರೆ ಹೂವಿನ ದಳ 4, ಹೀಗೆ ನಾವು 9ವರೆಗೂ ಬರ್ಸಿದ್ದೀವಿ. ಹಾಗೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಆಕೃತಿಗಳನ್ನು ಬರ್ಸಿದ್ದೀವಿ. ಆಯತ, ವೃತ್ತ, ತ್ರಿಭುಜ, ಚೌಕ, ಈಗ ಆಕೃತಿಗಳನ್ನು ಬರೆಸಿದ್ದೀವಿ. ಹಾಗೆ ನಿಮಗೆ ಇಲ್ಲಿ ಪೆನ್ಸಿಲ್ ಚಿತ್ರ ಕಾಣಿಸ್ತಿರ್ಬೋದು. ಗಣಿತದ ಚಿಹ್ನೆಗಳನ್ನು ಬರೆಸಿದ್ದೀವಿ. ಪ್ಲಸ್ಸು, ಮೈನಸ್ಸು, ಡಿವೈಡೆಡ್ ಬೈ, ಈ ಥರ ಚಿಹ್ನೆಗಳನ್ನು, ಇಂಟು, ಗುಣಾಕಾರಕ್ಕೆ ಸಂಬಂಧಿಸಿದಂಥ ಇಂಟು, ಹೀಗೆ ಚಿಹ್ನೆಗಳನ್ನು ನಾವು ಇಲ್ಲಿ ಬರೆಸಿದ್ವಿ. ಹಾಗೆ ಮೇಲೆ ಬಂದರೆ ಅಲ್ಲಿ 2 ಮಕ್ಕಳು ಹಗ್ಗ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಲ್ಲಿ ನಾವು 10, 20 ಅಂತ ಬರೆಸಿದ್ವಿ. ಬರೀ ಇಂಗ್ಲೀಷ್ ಅಕ್ಷರ, ಕನ್ನಡ ಮತ್ತು ಕನ್ನಡ ಅಕ್ಷರದಲ್ಲಿ ಮತ್ತು ಸಂಖ್ಯೆ 3 ನಾವು ಬರೆಸಿದ್ದೀವಿ. 10 ಸಂಖ್ಯೆ, 10 ಕನ್ನಡ ಅಕ್ಷರದಲ್ಲಿ, 10 ಅಂತ ಇಂಗ್ಲೀಷಲ್ಲಿ.
ಹಾಗೆ 20, 30, 40 ಹಾಗೆ 100ವರೆಗೂ ಬರ್ಸಿದ್ದೀವಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಸೆಕೆಂಡುಗಳು 60 ಸೆಕೆಂಡಿಗೆ 1 ನಿಮಿಷ, 60 ನಿಮಿಷಕ್ಕೆ 1 ಗಂಟೆ, ಈ ರೀತಿ ದಿನಗಳ ವರ್ಷಗಳನ್ನು ಗುರುತಿಸಿದ್ವಿ. ಒಂದು ಗಡಿಯಾರವನ್ನು ಕಲ್ಪನೆಯನ್ನು ಕೊಡಲಿಕ್ಕೆ ಗಡಿಯಾರವನ್ನು ನಾವು ಗಂಟೆಯ ಕಲ್ಪನೆಗೆ ಗಡಿಯಾರವನ್ನು ಬಳಸಿದ್ವಿ. ಇಲ್ಲೊಂದು ಮರವನ್ನು ಕಾಣ್ತಾ ಇದೆ. ಮರದಲ್ಲಿ ನಿಮಗೆ ಸಂಖ್ಯೆಗಳನ್ನು ಕಾಣ್ಬೋದು. 50ರವರೆಗೂ ಬರ್ಸಿದ್ವಿ. ಎಲೆಗಳನ್ನು ಬರೆದು ಅದರಲ್ಲಿ ಸಂಖ್ಯೆಗಳನ್ನು ಬರ್ಸಿದ್ವಿ. ಸರಿ ಬೇಸವನ್ನು ತೋರಿಸ್ಲಿಕ್ಕೆ, ಮಕ್ಕಳ ಸಂಖ್ಯೆಗಳನ್ನು ಗುರುತಿಸ್ಲಿಕ್ಕೆ, ಮಕ್ಕಳ ಆ ಕಲ್ಪನೆಯನ್ನು ಕೊಡಲಿಕ್ಕೆ ಅಂತ ಮಾಡಿರುವಂಥದ್ದು. ಮತ್ತು ಅದರ ಕಾಂಡದಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಏರಿಕೆ ಕ್ರಮವನ್ನು ಕೊಟ್ಟು 101 ಇಲ್ಲಿ ಖಾಲಿ ಬಿಟ್ಟಿದ್ದೀವಿ. 105 ಏರಿಕೆ ಕ್ರಮ, ಇಳಿಕೆ ಕ್ರಮ ಅನ್ನು ತೋರಿಸ್ಲಿಕ್ಕೆ ಇಲ್ಲಿ ಬಳಸಿದ್ದೀವಿ. ಇದು ಗಣಿತಕ್ಕೆ ಸಂಬಂಧಿಸಿದ ಗೋಡೆ ಆದರೆ ಇದು ಕನ್ನಡಕ್ಕೆ ಸಂಬಂಧಿಸಿದಂತಹ ಗೋಡೆ. ಈ ಕನ್ನಡಕ್ಕೆ ಸಂಬಂಧಿಸಿದಂಥ ಗೋಡೆಯಲ್ಲಿ ನಾವು ಕನ್ನಡ ವರ್ಣಮಾಲೆಯೆಲ್ಲ ಇಲ್ಲಿರುವಂತಹ ಅಕ್ಷರಗಳನ್ನು ನಲಿಕಲಿಯಲ್ಲಿ ಮಕ್ಕಳಿಗೆ ಕಲಿಯಲಿಕ್ಕೆ ಸುಲಭ ಆಗಲಿ ಅಂತ 10 ಹಂತಗಳ ವಿಭಾಗ ಮಾಡ್ಕೊಂಡಿದ್ದೀವಿ. ರಗಸದ, ಜೌಮಬನ, ಪಯೋಡಟ, ಚ ಹಾಗೆ ಆ ಅಕ್ಷರಗಳಿಗೆ ಸಂಬಂಧಿಸಿದ ಪದಗಳನ್ನು ನಾವು ಇಲ್ಲಿ ಒಂದು ಬೋಟ್ ಮಾಡಿ ಅಲ್ಲಿ ಕಾರ್ಟೂನ್ ಚಿತ್ರಗಳನ್ನು ಮಾಡಿ ಮಕ್ಕಳಿಗೆ ಆಕರ್ಷಣೀಯವಾಗಿ ಕಾಣಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪದಗಳನ್ನು ನಾವು ಬರ್ಸಿದ್ವಿ. ಹಾಗೆ ಮೇಲ್ಬಂದಲ್ಲಿ ಕನ್ನಡ ವರ್ಣಮಾಲೆಯನ್ನು ಬರ್ಸಿದ್ವಿ. ಅಲ್ಲೂ ಕೂಡ ನೋಡ್ತಿರ್ಬೋದು, ಅಲ್ಲೊಂದು ಹುಡುಗ ಇದ್ದಾನೆ, ಇಲ್ಲೊಂದು ಕಾರ್ಟೂನ್ ಚಿತ್ರಗಳಂತೆ ಒಂದು ಸ್ವಲ್ಪ ಆಕರ್ಷಣೀಯವಾಗಿರಲಿ ಏನೇ ಬರ್ಸಿದ್ರು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿಸಿರುವಂಥದ್ದು. ಅಲ್ಲಿ ಮೇಲೆ ಕಾಣ್ತಾ ಇದೆ ನಿಮಗೆ ಕಾಗುಣಿತಾಕ್ಷಿ ಅಂತೇಳಿ. ಅಂದರೆ ಅ ಅಂದರೆ ತಲೆಕಟ್ಟು, ಆ ಅಂದರೆ ಇಳಿ, ಇ ಅಂದರೆ ಗುಣಿಸು, ಈ ಅಂದರೆ ಗುಣಿಸು ದೀರ್ಘ ಒಂದು. ಹಾಗೆ ಅಹವರೆಗೂ ಬರ್ಸಿದ್ದೀವಿ. ಒಂದು ಹುಡುಗನ ಮುಖದಲ್ಲಿ ಅದನ್ನು ಆ ಥರ ಕಾಗುಣಿತಾಕ್ಷಿಯಿಂದ ಬರ್ಸಿದ್ವಿ. ಹಾಗೆ ಮುಂದೆ ಬಂದರೆ ಅಲ್ಲೊಂದು ಮರ ಕಾಣ್ತಾ ಇದೆ ನಿಮಗೆ. ಆ ಮರದಲ್ಲಿ ನಾವು ಒತ್ತಕ್ಷರಗಳನ್ನು ಬರ್ಸಿದ್ದೀವಿ. ಅದ್ರ ನೆಕ್ಸ್ಟು ಇಲ್ಲೊಂದು ಹಸಿರು ಹುಳ ಕಾಣ್ತಾ ಇದೆ. ಹಸಿರು ಹುಳದಲ್ಲಿ ನಾವು 1 ಅಂದರೆ ಕನ್ನಡದಲ್ಲಿ ಬರುವಂತಹ 1 ಅನ್ನೋ ಸಂಖ್ಯೆ, ಅದನ್ನು ಅಕ್ಷರದಲ್ಲಿ, 2 ಅನ್ನೋದನ್ನು ಸಂಖ್ಯೆ ಮತ್ತು ಅದನ್ನು ಅಕ್ಷರದಲ್ಲಿ, ಹಾಗೆ 10ರವರೆಗೂ ಬರ್ಸಿದ್ದೀವಿ. ಇದು ಕನ್ನಡಕ್ಕೆ ಸಂಬಂಧಿಸಿದಂಥ ಗೋಡೆ ಆದ್ದರಿಂದ ಕೆಲವೊಂದು ವಿಷಯಗಳನ್ನು ಚಿತ್ರ ಸಮೇತವಾಗಿ ಕಾಣಲಿಕ್ಕೆ ಈ ಥರ ಮಾಡಿದ್ದೀವಿ. ಹಾಗೆ ನಾವು ಪರಿಸರ ವಿಷಯಕ್ಕೆ ಬಂದರೆ ಇಲ್ಲಿ ಒಂದು ನಾವು ದಿಕ್ಕುಗಳನ್ನು ತೋರಿಸ್ಲಿಕ್ಕೆ ದಿಕ್ಕುಗಳ ಕಲ್ಪನೆಗೆ ನಾವು ಒಂದು ದಿಕ್ಸೂಚಿಯನ್ನು ಹಾಕಿಸಿದ್ವಿ, ದಿಕ್ಕುಗಳನ್ನು ಕಲ್ಪನೆ ಕೊಡಲಿಕ್ಕೆ. ಹಾಗೆ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ನಾವು ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಪಕ್ಷಿಗಳು ಈ ಚಿತ್ರವನ್ನು ಬಿಡಿಸಿದ್ವಿ. ಮೇಲಿರುವಂಥದ್ದು ಸಾರಿಗೆ ಸಂಬಂಧಿಸಿದಂಥದ್ದು, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆಯನ್ನು ತೋರಿಸ್ಲಿಕ್ಕೆ ಅಂತ ಮಾಡಿರುವಂಥದ್ದು. ಹಾಗೆ ಮತ್ತು ಇಲ್ಲಿ ಜಿಲ್ಲೆಗಳನ್ನು ತೋರಿಸ್ಲಿಕ್ಕೆ ಅಂದರೆ ಕರ್ನಾಟಕದ ಭೂಪಟವನ್ನು ಬರೆದು ಅಲ್ಲಿ ಜಿಲ್ಲೆಗಳನ್ನು ತೋರಿಸುವಂತಹ ಭೂಪಟವನ್ನು ಬರೆಸಿದ್ವಿ. ಹಾಗೆ ಈ ಕಡೆ ಬಂದರೆ ಒಬ್ಬ ಹುಡುಗನ ಚಿತ್ರ ನಿಮಗೆ ಕಾಣ್ತಾ ಇದೆ. ಹುಡುಗನ ದೇಹದ ಭಾಗಗಳು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲೂ ಬರೆಸಿದ್ವಿ. ನಮಗೆ ನಲಿಕಲಿ ಕೊಠಡಿ ಇನ್ನೊಂದು ವಿಶೇಷ ಅಂತಂದರೆ ಹವಾಮಾನ ನಕ್ಷೆ. ಪ್ರತಿ ಸಲ ಹವಾಮಾನ ನಕ್ಷೆಯನ್ನು ನಾವು ಕಾರ್ಡಲ್ಲಿ ಒಂದು ಚಾರ್ಟಲ್ಲಿ ಮಾಡ್ತಿದ್ವಿ. ಈ ಸಲ ನಾವು ಗೋಡೆಯಲ್ಲೇ ಅದು ಬರೆಸಿ ಗೋಡೆಯಲ್ಲೇ ಪ್ರತಿದಿನ ಮಕ್ಕಳಿಗೆ ಹಾಕಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಹಾಗೆ ಇಲ್ಲಿ ರಾಷ್ಟ್ರೀಯ ಪ್ರಾಣಿಗಳು, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಹೂವು, ರಾಷ್ಟ್ರೀಯ ಹಣ್ಣು, ರಾಷ್ಟ್ರೀಯ ಮರ ಅನ್ನೋ ಕಲ್ಪನೆಗೆ ಚಿತ್ರವನ್ನು ಬಿಡಿಸಿದ್ವಿ. ಮತ್ತು ಇಲ್ಲಿ ಜ್ಞಾನೇಂದ್ರಿಯಕ್ಕೆ ಸಂಬಂಧಿಸಿದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನು ಬರೆಸಿದ್ವಿ. ಇಷ್ಟು ನಾವು ವಿಷಯವಾರು ಹಂಚಿಕೊಂಡು ಗೋಡೆಯಲ್ಲಿ ಚಿತ್ರ ಸಹಿತ ಪದಗಳನ್ನು ಬರೆಸಿದ್ವಿ. ಹಾಗೆ ನಿಮಗೆ ಇಲ್ಲಿರುವಂತಹ ಜಾಗ ನಿಮಗೆ ಖಾಲಿ ಕಾಣಿಸ್ತಾ ಇದೆ. ಪರ್ಪಲ್ ಕಲರಲ್ಲಿ ನಾವು 2 3 ಅಡಿ ಜಾಗವನ್ನು ಖಾಲಿ ಬಿಟ್ಟಿದ್ದೀವಿ. ಈ ಜಾಗ ಖಾಲಿ ಯಾಕೆ ಬಿಟ್ಟಿದ್ದೀವಿ ಅಂತ ನಿಮಗೆ ಅನಿಸಬಹುದು. ಈ ಜಾಗ ನಮಗಾಗಿ ಬಿಟ್ಟಿರುವಂಥ, ಶಿಕ್ಷಕರಿಗಾಗಿ ಬಿಟ್ಟಿರುವಂತಹ ಜಾಗ. ಇಲ್ಲಿ ಪ್ರಗತಿ ನೋಟಗಳನ್ನು ಹಾಕ್ಕೊಳ್ಳಿಕ್ಕೆ ಮತ್ತು ವೇಳಾಪಟ್ಟಿಯನ್ನು ಹಾಕ್ಕೊಳ್ಳಿಕ್ಕೆ, ಕ್ಯಾಲೆಂಡರನ್ನು ಹಾಕ್ಕೊಳ್ಳಿಕ್ಕೆ ನಮಗೆ ಆಗಿ ಸ್ಪೇಸ್ ಬೇಕು, ಜಾಗವನ್ನು ಬೇಕು. ಮತ್ತು ನಾವು ಶಿಕ್ಷಕರಾಗಿ ಮಕ್ಕಳ ಕಲಿಕೆಗೆ ಪೂರಕವಾಗಿ ಏನೆಲ್ಲ ತಯಾರು ಮಾಡ್ತೀವೋ ಅದನ್ನು ಗೋಡೆಗೆ ನೇತು ಹಾಕಲಿಕ್ಕಾಗಿ ಈ ಜಾಗವನ್ನು ನಾವು ಖಾಲಿ ಬಿಟ್ಟಿದ್ದೀವಿ. ಇಡೀ ತರಗತಿ ಕೋಣೆಯಲ್ಲಿ ಪೂರ್ತಿ ಖಾಲಿ ಬಿಟ್ಟಿದ್ದೀವಿ. ಹಾಗೆ ಇನ್ನೊಂದು ವಿಶೇಷ ನಮ್ಮ ನಲಕಲಿ ತರಗತಿಯಲ್ಲಿ ನಾವು ಗಮನಿಸೋದಾದರೆ ಈ ಟೇಬಲ್ಗಳು, ಚೇರ್ಗಳು. ಕಳೆದ ವರ್ಷವೇ ನಾವು ಒಬ್ಬರು ದಾನಿಗಳನ್ನು ಹಿಡಿದು, ಡೊನೇಟರನ್ನು ಹಿಡಿದು ನಾವು ಈ ಮಕ್ಕಳನ್ನು ಕೂರ್ಲಿಕ್ಕೋಸ್ಕರ ನಲಿಕಲಿ ಟೇಬಲ್ಗಳ, ಚೇರ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ವಿ. ನನಗನ್ಸುತ್ತೆ ನಮ್ಮ ನಲಿಕಲಿ ಕೊಠಡಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತು ನಮ್ಮ ನಲಿಕಲಿ ಕೊಠಡಿಯನ್ನು ನೀವು ನೋಡಿದಿರಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.